ಮುಂದಿನ ದಿನಗಳಲ್ಲಿ ಶಿಸ್ತಿನಿಂದ, ಸೇವಾ ಮನೋಭಾವದಿಂದ ಹಾಗೂ ಸಮಾಜಮುಖಿ ಕಾರ್ಯಗಳಿಂದ ನಮ್ಮ ದಳವು ಹೆಸರಾಗಲಿ ಎಂಬ ಆಶಯದೊಂದಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನ ಕೋರುತ್ತಾ ನಮ್ಮಿಂದ ಆಗುವಷ್ಟು ಸದಾ ಪ್ರಯತ್ನ ಮಾಡ್ತೇವೆ. ಸಮಾಜದ ಪರವಾದ ನಿಮ್ಮ ಆಶಯ ಆಸೆಗಳು ಈಡೇರಲಿ. ವಿದ್ಯಾರ್ಥಿಗಳೇ, ನೀವು ಕಲಿಯುವುದು ಕಾರ್ಯಕ್ರಮದ ಅಧ್ಯಕ್ಷರ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದೆ. ಅತಿಥಿಗಳು ಅಭಿಮಾನ ಮತ್ತು ಸಂತೋಷದಿಂದ ಉಡುಪಿ ಜಿಲ್ಲೆಯ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ ದಿವಸ ನಾನು ಬನ್ನೀಸ್, ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ ಗೈಡ್ಸ್, ರೋವರ್ಸ್, ರೇಂಜರ್ಸ್ಗಳ ದಳಗಳ ಉದ್ಘಾಟನೆಯನ್ನು ಈ ಪವಿತ್ರವಾದ ದೀಪವನ್ನು ಹಚ್ಚೋದರ ಮೂಲಕವಾಗಿ ನೆರವೇರಿಸಿದ್ದೇನೆ. ಭಾರತ್ ಸ್ಕೌಟ್ ಗೈಡ್ಸ್ ಸಂಸ್ಥೆಯ ಉದ್ದೇಶಗಳು ಈಡೇರೋದರ ಜೊತೆಗೆ ಸುಜ್ಞಾನ ವಿಜ್ಞಾನ ಸಂಸ್ಥೆ ಭಾಳ ದೊಡ್ಡ ಮಟ್ಟದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬೆಳಗಲಿ, ಕರಾವಳಿ ಪ್ರದೇಶದ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಆಗಲಿ, ಕರ್ನಾಟಕದ ಒಂದು ಆಸ್ತಿ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಡಾಕ್ಟರ್ ರಮೇಶ್ ಶೆಟ್ಟಿಯವರಿಗೆ ಎಲ್ಲ ರೀತಿಯ ಸಾಮರ್ಥ್ಯ ಇದೆ. ಭಗವಂತ ನಿಮಗೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ನಿಮಗೆ ದೂರದೃಷ್ಟಿ ಇದೆ. ಒಳ್ಳೆಯ ಸ್ನೇಹಿತರನ್ನು ನೀವು ಹೊಂದಿದ್ದೀರಾ, ವಿಶ್ವಾಸ ಇರ್ತಕ್ಕಂಥ ಸ್ನೇಹಿತರನ್ನ ಹೊಂದಿದ್ದೀರಾ. ಎಲ್ಲಕ್ಕೂ ಹೆಚ್ಚಾಗಿ ನಿಮ್ಮೊಡನೆ ಕರಾವಳಿ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಬ್ಬ ದೊಡ್ಡ ಸಂಸ್ಕೃತಿ ಭರಿತ ಶಿಕ್ಷಣ ತಜ್ಞರಾಗಿ, ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಒಂದು ಪ್ರದೇಶವನ್ನೇ ಬದಲಾವಣೆ ಮಾಡಲಿಕ್ಕೆ ಕಾರಣಕರ್ತರಾದ ಡಾಕ್ಟರ್ ಮೋಹನ್ ಆಳ್ವಾರ್ ಅವರ ಆಶೀರ್ವಾದ, ಸಹಕಾರ ನಿಮ್ಮ ಸಂಸ್ಥೆಗೆ, ನಿಮ್ಮೆಲ್ಲರಿಗೂ ಸಹಿತ ಇದೆ. ಇವತ್ತು ಅವರು ಈ ಕರಾವಳಿ ಪ್ರದೇಶದ ಜವಾಬ್ದಾರಿಯನ್ನು ತಗೊಂಡ ಮೇಲೆ ಭಾಳ ದೊಡ್ಡ ಸಾಧನೆಗಳನ್ನು ಮತ್ತು ಭಾಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. 118 ವರ್ಷದ ಇತಿಹಾಸ ಸ್ಕೌಟ್ ಗೈಡ್ಸ್ಗೆ ಇದೆ. ಭಾರತ್ ಸ್ಕೌಟ್ ಗೈಡ್ಸ್ಗೆ 75 ವರ್ಷದ ಇತಿಹಾಸ ಇದೆ. ಲಾರ್ಡ್ ಬೆಡನ್ಫೋಲ್ಡ್ರವರು ಲಂಡನ್ನಲ್ಲಿ ಪ್ರಾರಂಭ ಮಾಡಿದಾಗ ಈ ಸಂಸ್ಥೆಯನ್ನು ನಮ್ಮ ಅವತ್ತಿನ ಮೈಸೂರು ರಾಜ್ಯದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು, ನಮ್ಮ ಮಹಾರಾಜರು, ನಮ್ಮ ರಾಜ್ಯದ ಮಕ್ಕಳು, ನಮ್ಮ ದೇಶದ ಮಕ್ಕಳು ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣವನ್ನು ಗಳಿಸಬೇಕು, ಜ್ಞಾನವನ್ನು ಗಳಿಸಬೇಕು, ವಿಜ್ಞಾನಿಗಳಾಗಬೇಕು, ದೊಡ್ಡವರಾಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಪ್ರಾರಂಭ ಮಾಡ್ತಾರೆ ಈ ಸಂಸ್ಥೆಯನ್ನು. ಸ್ವಾತಂತ್ರ್ಯ ಬಂದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಮಾರ್ಗದರ್ಶನದಲ್ಲಿ ವಿವಿಧ ರಾಜ್ಯಗಳಲ್ಲಿದ್ದಂಥ ಸ್ಕೌಟ್ ಗೈಡ್ಸ್ನ ಎಲ್ಲ ಅಂಗಸಂಸ್ಥೆಗಳನ್ನು ಸೇರಿಸಿ ಭಾರತ್ ಸ್ಕೌಟ್ ಗೈಡ್ಸ್ ಅಂತಕ್ಕಂಥ ಹೆಸರನ್ನು ಅದಕ್ಕೆ ಕೊಟ್ಟು ಈ ವರ್ಷಕ್ಕೆ 75 ವರ್ಷಗಳು ಆಗ್ತವೆ. ಈ 75 ವರ್ಷಗಳಲ್ಲಿ ನಾವು ಮಾಡಿರುವ ಸಾಧನೆಗಿಂತ ನಮ್ಮ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ ಭಾಳ ಅದ್ವಿತೀಯವಾದದ್ದು ಅಂತೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವು. ಕಾರಣ, ನಮ್ಮ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ನಮ್ಮ ಸಹೋದರಿ ಹೇಳಿದ್ರು, ನಾಯಕತ್ವವನ್ನು ಬೆಳೆಸ್ತದೆ ಸ್ಕೌಟ್ ಗೈಡ್ಸ್, ಉತ್ತಮ ನಾಯಕತ್ವವನ್ನು ಬೆಳೆಸ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹೇಗೆ ಉತ್ತಮ ನಾಯಕತ್ವ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳನ್ನು ನಮ್ಮ ಕಣ್ಣು ಮುಂದೆ ಹೇಳ್ಕೋಬೇಕು. ಈಗ ನಮ್ಮ ಜೊತೆಯಲ್ಲಿ ಬದುಕಿರ್ತಕ್ಕಂಥ ಭಾರತ ರತ್ನದಲ್ಲಿ ಒಬ್ಬರಾಗಿರ್ತಕ್ಕಂಥವರು ದೊಡ್ಡ ವಿಜ್ಞಾನಿಗಳಾದ CNR ರಾವ್ ಅವರು. CNR ಅವರು ಸಾಮಾನ್ಯವಾದ ಒಂದು ಕೃಷಿಕ ಕುಟುಂಬದಿಂದ ಬಂದು ವಿದ್ಯಾಭ್ಯಾಸವನ್ನು ಮಾಡಿ ದೊಡ್ಡ ವಿಜ್ಞಾನಿಗಳಾಗಿ ಭಾರತ ರತ್ನ ಆಗಿದ್ದಾರೆ. ನೊಬೆಲ್ ಪ್ರಶಸ್ತಿಯೂ ಸಹಿತ ಅವರಿಗೆ ಬರಬಹುದು. ಆ CNR ಅವರು ಮಾತನಾಡುವಾಗ ಹೇಳ್ತಾರೆ, ನನಗೆ ಶಿಸ್ತನ್ನು ಕೊಟ್ಟಿದ್ದು, ನಾನು ಇಷ್ಟೊಂದು ಪ್ರಪಂಚದ ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕಾದ್ರೆ ಸ್ಕೌಟ್ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮ್ಮ ಯುವಕರು ವಿಶೇಷವಾಗಿ ರೋವರ್ಸ್ ರೇಂಜರ್ಸ್, ನಿಮಗೆಲ್ಲ ಭಾಳ ಆಸೆ
ಉದ್ಯೋಗಿಗಳಾಗಬೇಕು, ವೈದ್ಯರುಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಕಾನೂನು ತಜ್ಞರಾಗಬೇಕು, ಹೀಗೆಲ್ಲ ಆಸೆಗಳಿರ್ತವೆ ನಿಮಗೆ. ಇದೇ ರೀತಿ ಒಬ್ಬ ವಿದ್ಯಾರ್ಥಿಯಾಗಿ ಇನ್ಫೋಸಿಸ್ಸಿನ ಅಧ್ಯಕ್ಷರು, ಸಾಮಾನ್ಯವಾದ ಕುಟುಂಬದಿಂದ ಬರ್ತಂದವರು, ಮಂಡ್ಯ ಜಿಲ್ಲೆಯಲ್ಲಿ ತಮ್ಮ ಪ್ರೌಢಶಾಲೆಯ ವಿದ್ಯಾಭ್ಯಾಸದಲ್ಲಿ ನಾನು ಸ್ಕೌಟ್ ಆಗಿದ್ದೆ ಅನ್ನೋದನ್ನು ಇನ್ಫೋಸಿಸ್ಸಿನ ಅಧ್ಯಕ್ಷರಾದ ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ. ಇಡೀ ವಿಶ್ವದಲ್ಲಿ ಬಹಳ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಬಯೋಟೆಕ್ನಾಲಜಿನಲ್ಲಿ ಕಿರಣ್ ಮುಜುಮ್ದಾರ್ ಅವರು. ಕಿರಣ್ ಮುಜುಮ್ದಾರ್ ಅವರು ಪ್ರತಿ ಸ್ಕೌಟಿನ ಸಂದರ್ಭದಲ್ಲಿ ನವೆಂಬರ್ 7ನೇ ತಾರೀಕು ತಮ್ಮ ವಾಟ್ಸಪ್ಪಲ್ಲಿ ಹಾಕ್ತಾರೆ, ನಾನಿವತ್ತು ಪ್ರಪಂಚದ ಒಬ್ಬ ಶ್ರೀಮಂತ ಆಗಬೇಕಾದ್ರೆ ಅದಕ್ಕೆ ಕಾರಣ ಗೈಡ್ ಆಗಿದ್ದೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಬೆಂಗಳೂರಿನಲ್ಲಿ ಅಂತಕ್ಕಂಥ ಮಾತನ್ನು. ಇಂತಹ ಸಹಸ್ರಾರು ಯುವಕರನ್ನ ನಾಯಕರನ್ನಾಗಿ ಮಾರ್ಪಾಡು ಮಾಡಿ ಆ ಒಂದು ಸಂಪನ್ಮೂಲವನ್ನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿ 75 ವರ್ಷಗಳಲ್ಲಿ ಸ್ಕೌಟ್ ಗೈಡ್ಸ್ದು ಸಹಿತ ಒಂದು ಪಾಲಿದೆ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ನೀವು ಸಹಿತ ಆಗಬೇಕು. ಇವತ್ತು ಪವಾಡದ ರೀತಿಯಲ್ಲಿ ನಡೀತಾ ಇದೆ. ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಪವಾಡದ ರೀತಿಯಲ್ಲಿ. ಡಾಕ್ಟರ್ ಮೋಹನ್ ಆಳ್ವಾರ್ ಯಾವತ್ತು ಬೇಕಾದರೂ ಮಂತ್ರಿಗಳಾಗ್ಬೋದಾಗಿತ್ತು, ಒಂದು ಸಾರಿ ಮಂತ್ರಿ ಆದರೆ ಲೈಫ್ ಟೈಮ್ ಮಾಜಿ ಮಂತ್ರಿ ಆಗ್ಬೋದಾಗಿತ್ತು, ಲೋಕಸಭಾ ಸದಸ್ಯರಾಗ್ಬೋದಾಗಿತ್ತು, ಏನು ಬೇಕಾದರೂ ಆಗ್ಬೋದಾಗಿತ್ತು. ಅದು ಏನೂ ಸಹಿತ ಬಯಸ್ತೆ. ಅದು ಕ್ರೀಡಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಶ್ರೀಮಾನ್ ಮೋಹನ್ ಆಳ್ವಾರ್ ಅವರಿಗೆ ಗೌರವ ಸಿಗಬೇಕಾದ್ರೆ ಕಾರಣ ಅವರು ಹಾಕಿರ್ತಕ್ಕಂಥ ಕಠಿಣವಾದ ಶ್ರಮ. ನಾರಾಯಣ ಮೂರ್ತಿಯವರು ದೊಡ್ಡ ಮನುಷ್ಯರಾಗಬೇಕಾದ್ರೆ ಅವರು ಲ್ಯಾಂಪಿನ ಕೆಳಗಡೆ ವಿಶ್ವೇಶ್ವರಯ್ಯನವರಾಗಿ ಓದ್ತಾ ಇದ್ರು. ಕಿರಣ್ ಮುಜುಮ್ದಾರ್ ಅವರು ಇವತ್ತು ಪ್ರಪಂಚದ ಒಬ್ಬ ದೊಡ್ಡ ಬಯೋಟೆಕ್ನಾಲಜಿ ನಾಯಕಿ ಆಗಬೇಕಾದ್ರೆ ಅವರು ನಾನು ನೋಡಿದ ಹಾಗೆ ಒಂದು ಸಣ್ಣ ರೂಮ್ನಲ್ಲಿ ಸಿಮೆಂಟಿನ ಚೀಲಗಳನ್ನು ಇಟ್ಕೊಂಡು ಸಣ್ಣ ಪಾಟ್ಸ್ಗಳಲ್ಲಿ ಬಯೋಟೆಕ್ನಾಲಜಿಯ ಗಿಡಗಳನ್ನು ಬೆಳೆಸ್ತಾ ಇದ್ದರು. CNR ಅವ್ರ ಕಥೆಯಂತೂ ಗೊತ್ತೇ ಇದೆ, ಭಾಳ ಬಡತನದಲ್ಲಿ ಬಂದವರು, ಟೀಚರ್ನ ಮಗ ಅವರು. ಇದಕ್ಕೆ ಕಾರಣ ಏನು? ಹೇಗೆ ವ್ಯಕ್ತಿತ್ವ ಬಂದ್ಬಿಡ್ತು ಅವ್ರಿಗೆ? ಸುಮ್ಮನೆ ಹಾಗೆ ಬಂದ್ಬಿಡ್ತಾ? ಒಂದು ಅವರ ಶ್ರಮ, ಎರಡನೇದು ಅವ್ರಿಗೆ ಭಗವಂತನಲ್ಲಿ ನಂಬಿಕೆ. ಭಗವಂತನಲ್ಲಿ ನಂಬಿಕೆ ಅಂದರೆ ಏನು? ಸತ್ಯದಲ್ಲಿ ನಂಬಿಕೆ. ಭಗವಂತ ಅಂದರೆ ಯಾರು? ಮುಸಲ್ಮಾನರು ನಮಗೆ ಬೈಬಲ್ ಕಲ್ಲು, ಕುರಾನ್ ನಮ್ಮ ಗ್ರಂಥ, ನಾವು ಅವನನ್ನು ಅಲ್ಲ ಹೋಗ್ತೇವೆ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ರು ಬೈಬಲ್ ಹೇಳ್ತಾರೆ, ಜೀಸಸ್ ಹೇಳ್ತಾರೆ. ನಾವು ಹಿಂದೂಗಳು ಕೃಷ್ಣನನ್ನು, ರಾಮನನ್ನು ಹೇಳ್ತೇವೆ, ಭಗವದ್ಗೀತೆಯನ್ನು ಹೋಗ್ತೇವೆ. ಸಿಖ್ಖರು ಗುರುಗ್ರಂಥ ಸಾಹಬನ್ನು ಓದ್ತಾರೆ. ಹೀಗೆ ಅನೇಕ ಗ್ರಂಥಗಳು ಅವರವರ ಜಾತಿ ಧರ್ಮದ ಮೇಲೆ ಇವೆ. ಆಯಾ ದೇವರುಗಳನ್ನು ನಮ್ಮ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲ ದೇವರುಗಳು ಸಹಿತ ಸತ್ಯವಾಗಿ ನಡ್ಕೋಬೇಕು ಅಂತ ಹೇಳ್ತಾರೆ. ಬಿ ಟ್ರೂತ್ಫುಲ್, ಸತ್ಯವಾಗಿ ನಡ್ಕೋ. ನೀನು ಸತ್ಯವಾಗಿ ನಡ್ಕೊಳ್ತಾ ಇದೆಯೋ ಇಲ್ವೋ ಅಂಥೇಳಿ ನಿಮ್ಮ ತಂದೆ ತಾಯಿಗಳು ಬೇರೆಯವರು ಹೇಳೋದಕ್ಕಿಂತ ಹೆಚ್ಚಾಗಿ ನಿನ್ನೊಳಗಡೆನೆ ಒಂದು ಸಣ್ಣ ಮಿಷಿನ್ ಇದೆ. ಆ ಮಿಷನೇ ನಿನ್ನ ಕಾನ್ಷಿಯಸ್. ನಿನ್ನ ಆತ್ಮ ಹೇಳ್ತದೆ ನಿನಗೆ ಆತ್ಮಸಾಕ್ಷಿಯಾಗಿ ನಡ್ಕೋಬೇಕು ಅಂಥೇಳಿ. ಇದೆಲ್ಲ ನಾನು ಹೇಳಿರ್ತಕ್ಕಂಥ ಮುಖಂಡರುಗಳು ಆತ್ಮಸಾಕ್ಷಿಯಾಗಿ ನಡ್ಕೊಂಡು ಭಗವಂತನಲ್ಲಿ ನಂಬಿಕೆಯನ್ನಿಟ್ಟು ಪರಿಶ್ರಮವನ್ನು ಹಾಕೋದ್ರ ಫಲವಾಗಿ ಇವತ್ತು ದೇಶದ ಪ್ರಪಂಚದ ನಾಯಕರುಗಳಾಗಿದ್ದಾರೆ. ನೀವೆಲ್ಲರೂ ಸಹಿತ ಆಗ್ಬೋದು, ಯಾಕೆ ಆಗಬಾರ್ದು? ಸ್ಕೌಟ್ ಗೈಡ್ಸ್ ಶಾಸ್ತ್ರೀಯ ಶಿಕ್ಷಣವನ್ನು, ಒಂದು ಭಾಷೆಯ ಜ್ಞಾನವನ್ನು, ವಿಜ್ಞಾನದ ಜ್ಞಾನವನ್ನು, ಅಕ್ಷರದ ಜ್ಞಾನವನ್ನು, ವ್ಯಾಕರಣದ ಜ್ಞಾನವನ್ನು, ಇದೆಲ್ಲ ನಮ್ಮಲ್ಲಿ ಉತ್ತಮವಾದ ಶಿಕ್ಷಕರುಗಳಿದ್ದಾರೆ. ನೀವು ಕೆಲವು ವರ್ಷಗಳಲ್ಲಿ ಇಷ್ಟೊಂದು ಮಕ್ಕಳು ಈ ಸಂಖ್ಯೆಯಲ್ಲಿ ಸೇರಿರಬೇಕಾದ್ರೆ ನಿಮ್ಮ ನಾಯಕತ್ವ ಮತ್ತು ಶ್ರಮದ ಜೊತೆಗೆ, ನಿಮ್ಮ ಆಡಳಿತ ಮಂಡಳಿಯವರ ಸದಸ್ಯರ ಸಹಕಾರದ ಜೊತೆಗೆ ನಿಮ್ಮ ಶಿಕ್ಷಕರ ಪಾಲು ಬಹಳ ದೊಡ್ಡದಾದದ್ದು ಅಂತೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವು. ಎಲ್ಲ ವಿಚಾರ ಹೇಳಿದ್ದಾರೆ. ನಾನು ಅತ್ಯಂತ ಅಭಿನಂದನೆ ನೀಡಬೇಕಾದ್ದು ಈ ಶಾಲೆಯ ಅಧ್ಯಕ್ಷರು ಅಥವಾ ಆಡಳಿತ ಮಂಡಳಿಯ
ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಶಿಕ್ಷಕ ವೃಂದದವರಿಗೆ ಈ ಒಂದು ದಳವನ್ನು ಭಾರತ್ ಸ್ಕೌಟ್ಸ್ ಗೈಡ್ಸ್ಗೆ ಸಂಬಂಧಪಟ್ಟ ದಳವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರಣೀಕರ್ತರಾದವರಿಗೆ ಉಡುಪಿ ಜಿಲ್ಲೆಯ ಸಮಸ್ತ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಪದಾಧಿಕಾರಿಗಳ ಪರವಾಗಿ ಕೃತಜ್ಞತೆಗಳು. ಅದರ ಅಗತ್ಯತೆ ಏನಂತ ಈಗಾಗಲೇ ನಮ್ಮ PGR ಸಿಂಧ್ಯಾ ಸರ್ ಅವರು ಹೇಳಿದರು. ಯಾಕಂದರೆ ಒಂದು ಶಿಸ್ತುಬದ್ಧ ಜೀವನ, ಗೌರವಯುತ ಜೀವನ, ತಮ್ಮ ಜವಾಬ್ದಾರಿ, ಸ್ವಚ್ಛತೆ ಇದೆಲ್ಲವನ್ನು ಇವತ್ತು ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಒಳ್ಳೆಯ ಶಿಕ್ಷಕ ವೃಂದದವರು ನಿರಂತರವಾಗಿ 4 ಗೋಡೆಗಳ ಮಧ್ಯೆ ಪಾಠ ಮಾಡ್ತಾ ಇರ್ತಾರೆ, ಪ್ರವಚನ ಹೇಳ್ತಾ ಇರ್ತಾರೆ. ಪಾಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ಶತಮಾನದ ಇತಿಹಾಸ ಇರುವ ಭಾರತ್ ಸ್ಕೌಟ್ಸ್ ಗೈಡ್ಸ್ ಈಗಾಗಲೇ ಅದರ ಎಲ್ಲ ಹಿನ್ನೆಲೆ ಹೇಳಿದರು. ಅಂಥ ಒಂದು ದಳವನ್ನು ಇವತ್ತು ಇಲ್ಲಿ ಸ್ಥಾಪನೆ ಮಾಡುವುದರ ಮುಖಾಂತರ, ಉದ್ಘಾಟನೆ ಮಾಡುವುದರ ಮುಖಾಂತರ ಈ ಶಾಲೆಗೆ, ಈ ವಿದ್ಯಾಸಂಸ್ಥೆಗೆ ತನ್ನದೇ ಆದ ಒಂದು ಹೆಸರಿದೆ. ಯಾಕಂದರೆ ಒಂದು ಉತ್ತಮ ಸಂಸ್ಥೆ, ಈ ಜಿಲ್ಲೆಯಲ್ಲಿ ಒಂದು ಉತ್ತಮ ವಿದ್ಯಾದೇವರಾಗಿ ನಮ್ಮ ಈ ಸಂಸ್ಥೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯನ್ನು ನೀಡ್ತಾ ಇದ್ದು, ಅದರೊಂದಿಗೆ ಪಾಠೇತರ ಚಟುವಟಿಕೆಗಳಾದ ಅದು NCC ಇರ್ಬೋದು, ಸೇವಾದಳ ಇರ್ಬೋದು, ಅಥವಾ ಭಾರತ್ ಸ್ಕೌಟ್ಸ್ ಗೈಡ್ಸ್ ಇರ್ಬೋದು, ಇದರಲ್ಲೂ ಸಹ ಮಕ್ಕಳನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ಒಳ್ಳೆಯ ಸತ್ಪ್ರಜೆಗಳು, ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ವಿದ್ಯಾದೇವರದಲ್ಲಿ ಇದ್ದಾರೆ ಅನ್ನುವಂಥ ಆ ವಿಚಾರದೊಂದಿಗೆ ತಮಗೆಲ್ಲರಿಗೆ ಶುಭ. ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ಳುವ ನಾನು PGR ಸಿಂಧ್ಯಾ ಧೀಮಂತ ರಾಜಕೀಯ ನಾಯಕ. ನಾನು ಬಾಲ್ಯದಲ್ಲೇ ಅವ್ರ ಬಗ್ಗೆ ಒಂದು ಅಭಿಮಾನಿಯಾಗಿದ್ದೇನೆ. ನಮ್ಮ ಕೆಲವೊಂದು ರಾಜಕೀಯ ನಾಯಕರಿದ್ದಾರೆ, ಅವುಗಳಲ್ಲಿ ನಮ್ಮ PGR ಸಿಂಧ್ಯರು ನನ್ನ ಜೀವನದಲ್ಲಿ ಇರುವವರು. ಆ ನಿಟ್ಟಿನಲ್ಲಿ ಮೊನ್ನೆ ತಾನೇ ಜಯಕರ್ ಶೆಟ್ಟರು ನನಗೆ ಫೋನ್ ಮಾಡಿ PGR ಸಿಂಧ್ಯಾ ಅವರು ನಿಮ್ಮ ಸಂಸ್ಥೆಗೆ ಬರ್ತಾರೆ ಹೇಳಿದರು. ಅದೇ ಕೂಡಲೇ ನಾವು ಒಂದು ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆವು. ಇವತ್ತಿನ ಈ ದಳಗಳನ್ನು ಇನಾಗ್ರೇಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೆವು. ಇವತ್ತು ಸ್ವಲ್ಪ ಮಳೆಯ ವ್ಯವಸ್ಥೆಯಿಂದಾಗಿ ನಾವು ಅರ್ಜೆಂಟಾಗಿ ವೆನ್ಯೂವನ್ನು ಚೇಂಜ್ ಮಾಡಬೇಕಾಗಿತ್ತು. ಆದರೂ ಸಹ ತುಂಬ ಚೆನ್ನಾಗಿ ನಮ್ಮ ಸಂಸ್ಥೆಯ ಈ ದಳಗಳನ್ನು ಇನಾಗ್ರೇಟ್ ಮಾಡೋದ್ರ ಜೊತೆಗೆ ನಮಗೆ ಆಶೀರ್ವಚನ ಮಾಡಿದ PGR ಸಿಂಧ್ಯಾ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಕಾರಣ ಇಷ್ಟೇ, ಈ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡಲಿಕ್ಕೆ ಒಂದು ವೇದಿಕೆ ಇಂಥ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗುತ್ತೆ, ಮತ್ತು ದೇಶಭಕ್ತಿ ಮೂಡಲಿಕ್ಕೆ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತುಂಬ ಹೆಲ್ಪ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ನಾವು ಯಾವತ್ತೂ ಸ್ಕೌಟ್ಸ್ ಗೈಡ್ಸ್, NCC, NSS ಇಂಥ ಕಾರ್ಯಕ್ರಮ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳು, ಕಲ್ಚರಲ್ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಸಂಸ್ಥೆ. ಸರ್ ಹೇಳಿದ ಹಾಗೆ ನಮಗೆ ಮೋಹನ್ ಆಳ್ವರು ಒಂದು 20 ವರ್ಷ ಅವ್ರ ಜೊತೆ ನಾವು ತೊಡಗಿಸಿಕೊಂಡವರು. ಮೋಹನ್ ಆಳ್ವರ ಒಂದು ಮಾರ್ಗದರ್ಶನ ನಮ್ಮಲ್ಲಿ ರಕ್ತಗತವಾಗಿದೆ. ಅದರ ಸಣ್ಣ ಪ್ರಯತ್ನ ಇಂಥ ಸಂಸ್ಥೆಯಲ್ಲಿ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಮತ್ತೆ ಇವತ್ತು ಗೌರಿ ಹಬ್ಬ ಹೇಳಿದ್ರು. ಇವತ್ತಿನ ಕಾರ್ಯಕ್ರಮ, ಇವತ್ತು ಗೌರಿ ಪೂಜೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸಂಜೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ. ನಾಳೆ ಗಣೇಶ ಹಬ್ಬ ಇದೆ, ಅದರದ್ದು ಪರಿಜ್ಞಾನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ಗಣೇಶ ಪೂಜೆಯನ್ನು ಸಂಸ್ಥೆಯಲ್ಲಿ ಮಾಡಿ ಮಕ್ಕಳಿಗೆ ಒಂದು ದೇಶಭಕ್ತಿ, ಸಾಂಸ್ಕೃತಿಕ ಭಕ್ತಿ, ಗೌರವ ಬರುವ ಹಾಗೆ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳ್ತಾ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೂತನ ದಳಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಪ್ರೀತಿ ಮೇಡಮ್ ಹೇಳಿದಾಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲಿ ಜನ್ಮ ತಾಳ್ತು ಅನ್ನೋದನ್ನ ಹೇಳಿದ್ದಾರೆ. ಬೇಡನ್ ಪೋವೆಲ್ ಅವರು ಬ್ರೌನ್ಸ್ವಿ ದ್ವೀಪದಲ್ಲಿ ಕೇವಲ 20 ಹುಡುಗರೊಂದಿಗೆ ಆರಂಭಗೊಂಡ ಒಂದು ಸಣ್ಣ ಶಿಬಿರ ಇವತ್ತು ವಿಶ್ವದಾದ್ಯಂತ ಲಕ್ಷಾಂತರ ಶಿಬಿರಾರ್ಥಿಗಳನ್ನು ಒಳಗೊಂಡು ಈ ಸಮಾಜದಲ್ಲಿ ಶಾಂತಿ, ನಾಯಕತ್ವ, ಸ್ವಯಂ ಶಿಸ್ತನ್ನ ರೂಢಿಸುವಲ್ಲಿ, ಜಾಗೃತಿಗೊಳಿಸುವಲ್ಲಿ ಒಂದು ಮಹತ್ ಕಾರ್ಯವನ್ನ ನಡೆಸ್ತಾ ಇದೆ. ಅಂತ ಒಂದು ಸಂಸ್ಥೆಗಳ ವಿವಿಧ ದಳಗಳನ್ನ ನಮ್ಮ ಸಂಸ್ಥೆಯಲ್ಲಿ ಉದ್ಘಾಟನೆಗೊಳಿಸಬೇಕು. ನಮ್ಮ ವಿದ್ಯಾರ್ಥಿಗಳು ಕೂಡ ಸ್ಕೌಟ್ಸ್ ಗೈಡ್ಸ್ ಅಂತ ಈ ಒಂದು ಶ್ರೇಷ್ಠ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.